ನಮಸ್ಕಾರ ಸ್ನೇಹಿತರೆ. ಒಂದು ಸಣ್ಣ ಪ್ರಯತ್ನ ಮಾಡೋಣ ಅಂತ ಇದ್ದೀನಿ. ಅಂದರೆ 12ನೇ ಶತಮಾನದ ಬಸವಾದಿ ಶರಣರು ಅಂದರೆ ಬಸವಣ್ಣ, ಅಕ್ಕ ಮಹಾದೇವಿ ಇನ್ನೂ ಮುಂತಾದಂತಹ ಶರಣರು ಹೇಳಿದ ಕೆಲವೊಂದು ವಚನಗಳನ್ನು ಮತ್ತು ಈಗ ಎಲ್ಲರ ನಡುವೆನೂ ತುಂಬ ಪ್ರಚಲಿತವಾಗಿರುವಂತಹ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಅಥವಾ ಒಂದು ಆಕರ್ಷಣೆಯ ನಿಯಮಗಳು ಅಥವಾ ಆಕರ್ಷಣೆಯನ್ನು ಮಾಡಿಕೊಳ್ಳೋದು ಹೇಗೆ ಅನ್ನೋ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಕು, ಅದರ ಕೆಲವೊಂದು ರೂಲ್ಸ್ಗಳು ಇವೆಲ್ಲ ಇದೆಯಲ್ಲ, ಇದನ್ನು ಅವತ್ತಿನ ಶರಣರ ವಚನಗಳ ಜೊತೆಗೆ ಇದನ್ನು ಕಂಪ್ಯಾರಿಸನ್ ಮಾಡೋಣ ಅಥವಾ ಇವೆರಡರ ಸಾಮ್ಯತೆ ಏನು ಅಂತ ನೋಡೋಣ ಅನ್ನೋ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಇದನ್ನು ಆಗಾಗ ಒಂದೊಂದು ವಚನವನ್ನು ತೆಗೆದುಕೊಂಡು ಆ ವಚನಕ್ಕೂ ಇವಾಗ ನಾವು ಮ್ಯಾನಿಫೆಸ್ಟೇಷನನ್ನು ರೂಲ್ಸನ್ನು ಅಳವಡಿಸ್ಕೊಳ್ತಾ ಇರೋದಕ್ಕೂ ಎಷ್ಟು ಸಾಮ್ಯತೆ ಇದೆ, ಅವೆರಡರ ನಡುವೆನೂ ಏನಾದರೂ ವ್ಯತ್ಯಾಸ ಇದೆಯಾ, ಅಥವಾ 12ನೇ ಶತಮಾನದಲ್ಲಿ ಬಸವಣ್ಣಾದಿ ಶರಣರು ಹೇಳಿದಂತಹ ಅತಿ ಸುಲಭವಾದ ಮತ್ತು ಪ್ರತಿಯೊಬ್ಬರಿಗೂ ಅರ್ಥವಾಗುವಂತಹ ವಚನಗಳು ಮತ್ತು ಇವತ್ತಿನ ಮ್ಯಾನಿಫೆಸ್ಟೇಷನ್ ನಡುವೆ ಏನಾದರೂ ಒಂದು ಸಣ್ಣ ಲಿಂಕು, ಅವೆರಡಕ್ಕೂ ಒಂದು ಜೋಡಣೆ ಏನಾದರೂ ಇದೆಯಾ ನೋಡೋಣ ಅನ್ನೋ ಒಂದು ಸಣ್ಣ ಪ್ರಯತ್ನ ನಂದು. ಇದಕ್ಕೆ ನಿಮ್ಮೆಲ್ಲರ ಶುಭ ಹಾರೈಕೆಗಳು ಇರಲಿ. ಮೊದಲನೇದಾಗಿ ಬಸವಣ್ಣನವರ ಅತಿ ಪ್ರಸಿದ್ಧವಾದ ಮತ್ತು ಯಾವಾಗಲೂ ತುಂಬ ರಿಲೇಟ್ ಆಗುವಂತಹ ಒಂದು ವಚನ ಅಂತ ಹೊತ್ಕೊಂಡ್ರೆ, ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗ ನೊಲಿಸುವ ಪರಿ. ಈ ಹೇಳೋದ್ರಲ್ಲಿ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಈಗ ಇಲ್ಲಿ ಬಸವಣ್ಣನವರ ವಚನಗಳು ತುಂಬ ಈಸಿಯಾಗಿದೆ. ಕಳಬೇಡ ಕೊಲ್ಲಬೇಡ ಅಂದರೆ ಎಲ್ಲೂ ಹೋಗಿ ಕಳ್ತನ ಮಾಡಬೇಡ, ಅಥವಾ ಇನ್ಯಾರನ್ನೋ ಹೋಗ್ಬಿಟ್ಟು ಏನೋ ಅವರಿಗೆ ಹಾನಿ ಉಂಟು ಮಾಡೋದಾಗಲಿ ಯಾವುದು ಬೇಡ. ಇದೀರ ಹಳಿಯಲು ಬೇಡ ಅಂದರೆ ಬೇರೆಯವರನ್ನು ಬೈಯೋದಕ್ಕೆ ಹೋಗಬೇಡ, ಅಥವಾ ಅವರನ್ನು ನಿಂದಿಸಿ ಅವರ ಮನಸ್ಸಿಗೆ ನೋವನ್ನು ಉಂಟು ಮಾಡೋದಕ್ಕೂ ಹೋಗಬೇಡ. ತನ್ನ ಬಣ್ಣಿಸಬೇಡ ಅಂದರೆ ನಾನೇನೋ ದೊಡ್ಡ ಕೆಲಸ ಮಾಡಿಬಿಟ್ಟೆ, ನಾನು ಯಾರಿಗೋ ದಾನ ಮಾಡಿದೆ ಅಥವಾ ನಾನು ಇನ್ನೇನೋ ಮಾಡಿದೆ ಅಂತ ಹೇಳಿಬಿಟ್ಟು, ನನ್ನಿಂದ ನಾನಿಷ್ಟು ಜನಕ್ಕೆ ಏನೋ ಸಹಾಯ ಮಾಡಿದೆ, ಅಥವಾ ನಾನಿವತ್ತು ಎಲ್ಲೋ ಹೋಗ್ತಾ ಇದ್ದೆ ಒಬ್ಬರು ಯಾರಿಗೋ ನಾನು ಏನೋ ಮಾಡಿದೆ ಅಂತ ಹೇಳಿಬಿಟ್ಟು ನಿನ್ನನ್ನು ನೀನು ಜಂಬ ಕೊಚ್ಕೋಬೇಡ ಅಥವಾ ನಿನ್ನನ್ನು ನೀನು ಬಣ್ಣಿಸ್ಕೋಬೇಡ. ಇದು ಬಸವಣ್ಣನವರ ಹೇಳಿರೋದು ಒಂದು ಇದರ ಅರ್ಥ. ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಅಂದರೆ ಏನೋ ಒಂದು ಬಂತು ಇಮ್ಮಿಡಿಯೇಟಾಗಿ ಅದಕ್ಕೆ ರಿಯಾಕ್ಟ್ ಮಾಡಬೇಡ, ಅಥವಾ ಅದಕ್ಕೆ ಅದ್ರ ಮೇಲೆ ಸಿಟ್ಟನ್ನು ಮಾಡ್ಕೋಬೇಡ. ಅನ್ಯರಿಗೆ ಅಸಹ್ಯ ಪಡಬೇಡ ಅಂದರೆ ಬೇರೆ ಯಾರನ್ನೋ ನೋಡಿದ್ರೆ ನಾನು ಈ ದೊಡ್ಡ ಸ್ಟೇಟಸಲ್ಲಿದ್ದೀನಿ, ಅಥವಾ ನನ್ನನ್ನು ಇಂಥ ಒಬ್ಬ ಬಡವರನ್ನ ಅಂತನಾಗಲಿ, ಅಥವಾ ನಾನು ಹಿಂಗಿದ್ದೀನಿ ನೋಡೋದಕ್ಕೆ ಚೆನ್ನಾಗಿದ್ದೀನಿ, ಅವ್ರು ನೋಡಿದ್ರೆ ಆ ಥರ ಕಪ್ಪಗಿದ್ದಾರೆ ಅಂತನೋ ಬೆಳ್ಳಗಿದ್ದಾರೆ ಅಂತನೋ ಅವ್ರಿಗೆ ಇನ್ನೇನೋ ಆಗಿದೆ ಅಂತನೋ ಅವರನ್ನು ನೋಡಿ ನೀನು ಅಸಹ್ಯ ಮಾಡ್ಕೋಬೇಡ. ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಅಂದರೆ ಅಂತರಂಗ ಶುದ್ಧಿ ಅಂದರೆ ಇದು ನಮ್ಮ ಮನಸ್ಸನ್ನು ಒಳಗಡೆ ನಮ್ಮನ್ನು ನಾವು ಶುದ್ಧವಾಗಿ ಇಟ್ಕೊಳ್ಳೋ ಅಂಥದ್ದು. ಅಂದರೆ ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಚಿಂತನೆಗಳನ್ನು ಒಳ್ಳೆಯ ಭಾವನೆಗಳನ್ನು ಬೆಳೆಸ್ಕೊಂಡ್ರೆ ನಮ್ಮ ಮನಸ್ಸಿನಲ್ಲೂ ಕೂಡ ನಾವು ಶುದ್ಧವಾಗಿರ್ತೀವಿ. ಬಹಿರಂಗ ಶುದ್ಧಿ ನಾವು ಒಳ್ಳೆಯ ಮಾತುಗಳನ್ನು ಆಡಿದ್ರೆ, ಒಳ್ಳೆಯ ರೀತಿಯಿಂದ ನಡ್ಕೊಂಡ್ರೆ ಅದು ಬಹಿರಂಗ ಶುದ್ಧಿ. ನಮ್ಮಲ್ಲಿ ಒಂದು ಗಾದೆ ಇದೆ, ನಿನ್ನ ಕೈಯಿಂದ ಒಬ್ಬರಿಗೆ ಸಹಾಯ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಅವರಿಗೆ ಹಾನಿ ಮಾಡಬೇಡ ಅಥವಾ ಅವರಿಗೆ ಯಾವುದೇ ರೀತಿಯಾದ ನೋವನ್ನು ಕೊಡಬೇಡ ಅಂತ ಕೂಡ ಒಂದು ಗಾದೆ ಇದೆ. ಅದೇ ರೀತಿ ಅದನ್ನು ಇವತ್ತಿನ ಮ್ಯಾನಿಫೆಸ್ಟೇಷನ್ನಲ್ಲಿ ನಾವು ಕಾಣ್ತಾ ಇರೋ ತುಂಬ ಈಸಿ ಆಗಿರುವಂತಹ ಟೆಕ್ನಿಕ್ಸ್ಗಳನ್ನು ತೆಗೆದುಕೊಂಡ್ರೆ ಅಲ್ಲೂ ಕೂಡ ಹೇಳ್ತಾರೆ, ನಾವು ಯಾರನ್ನು ಇನ್ನೊಬ್ಬರನ್ನ ನೋಯಿಸಬಾರ್ದು, ಇನ್ನೊಬ್ಬರಿಗೆ ನಮ್ಮಿಂದ ಅವರಿಗೆ ನೋವಾಗಬಾರ್ದು, ಅವರು ಯಾರಾದರೂ ಏನಾದರೂ ಅಂದ ತಕ್ಷಣ ಅವರನ್ನು ಸಡನ್ನಾಗಿ ರಿಯಾಕ್ಟ್ ಮಾಡಬಾರ್ದು, ಬೇರೆಯವ್ರ ಬಗ್ಗೆ ಗಾಸಿಪ್ನ ಮಾಡಬಾರ್ದು,
ಅದರಿಂದ ನಾವು ನಮ್ಮ ಎನರ್ಜಿಯನ್ನು ಕಳ್ಕೊಳ್ತೀವಿ. ಅಂದರೆ ನಮ್ಮ ಎನರ್ಜಿ ನಾವು ಬರೀ ಈ ಥರ ಕೆಟ್ಟದನ್ನು ಮಾತಾಡೋದಕ್ಕಾಗಲಿ, ಕೆಟ್ಟದನ್ನು ಯೋಚನೆ ಮಾಡೋದಕ್ಕಾಗಲಿ ನಾವು ಕಳ್ಕೊಂಬಿಟ್ರೆ, ನಮ್ಮ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿರುವಂತಹ ಒಳ್ಳೆಯದಕ್ಕೆ, ನಮ್ಮ ಜೀವನವನ್ನು ನಾವು ಚೆನ್ನಾಗಿ ನಡೆಸೋದಕ್ಕೆ ಬೇಕಾಗಿರುವಂತಹ ಒಳ್ಳೆಯ ಆಲೋಚನೆಗಳನ್ನು ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಹೇಳ್ತಾರೆ, ಯಾವಾಗ್ಲೂ ಹೇಳ್ತಾರೆ, ಎಲ್ಲರಿಗೂ ಒಳ್ಳೆ ರೀತಿಯಿಂದನೇ ಮಾತಾಡಿ, ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡಬೇಡಿ, ಗಾಸಿಪ್ ಮಾಡಬೇಡಿ, ಕೆಟ್ಟದ್ದನ್ನು ನೋಡಬೇಡಿ. ಕೆಟ್ಟದ್ದು ಅಂತ ಅಂದರೆ ಯಾರಿಗೋ ಏನೋ ಕೆಟ್ಟದಾಗ್ತಾ ಇದ್ದರೆ, ಅಲ್ಲಿ ಯಾರೋ ಒಬ್ಬರು ಏನೋ ಆಕ್ಸಿಡೆಂಟ್ ಆಗಿಯೋ ಅಥವಾ ಇನ್ನೇನೋ ಆಗಿ ಬಿದ್ದಿದ್ರೆ ಅವ್ರನ್ನ ನೋಡಿ ಹಾಗೆ ಹೋಗಿ ಅಂತ ಅಲ್ಲ. ಅಲ್ಲಿ ಏನೋ ಕೆಟ್ಟದಾಗಿದ್ದರೆ ಅಥವಾ ಅಲ್ಲಿ ಯಾರೋ ಒಬ್ಬರು ನಮ್ಮಲ್ಲಿ ತುಂಬ ಇದಿದೆ, ಏನೋ ಯಾರೋ 4 ಜನ ಜಗಳ ಆಡ್ತಾ ಇದ್ದರೆ ನಾವು ಜನ ನಿಂತು ನೋಡ್ತಾರೆ, ಆ ಥರದನ್ನು ಮಾಡಬೇಡಿ. ಅದೇ ಯಾರು ಒಂದು ಒಳ್ಳೆ ಪ್ರವಚನನೋ ಸ್ವಾಮೀಜಿಗಳು ಒಂದು ಒಳ್ಳೇದೇನಾದ್ರು ಹೇಳ್ತಾ ಇದ್ದರೆ ನಮ್ಮ ಜನ ಅಲ್ಲಿ ಭಾಳ ಹೊತ್ತು ನಿಲ್ಲೋದಿಲ್ಲ. ಅದೇ ಜಗಳ ಆಗ್ತಾ ಇದ್ದರೆ ಮನೆಯೇ ಹತ್ತಿ ಉರಿತಾ ಇದ್ದರೂ ಕೂಡ ನಿಂತ್ಕೊಂಡಿದ್ದು ಆ ಜಗಳವನ್ನು ನೋಡ್ತಾ ಇರ್ತಾರೆ. ಅದಕ್ಕೆ ಅಂಥದನ್ನು ಮಾಡಬೇಡಿ. ಇದನ್ನು ಇವತ್ತಿನ ಈ ಮ್ಯಾನಿಫೆಸ್ಟೇಷನ್ಗಳಲ್ಲಿ ಪಾಸಿಟಿವಿಟಿ, ನೆಗೆಟಿವಿಟಿ ಇದ್ರ ಬಗ್ಗೆ ಎಲ್ಲ ನಾವು ತುಂಬ ಯೂಟ್ಯೂಬಲ್ಲಿ ಇವಾಗ ಬರ್ತಾ ಇದೆ. ಅಂದರೆ ನಾವು ಕೂಡ ಅದ್ರ ಕಡೆಗೆ ವಾಲ್ತಾ ಇದ್ದೀವಿ. ಯಾಕೆಂದರೆ ಅಲ್ಲಿ ಹೇಳ್ತಾ ಇರೋದೆಲ್ಲ ಒಳ್ಳೆಯದೇ ಹೇಳ್ತಾ ಇದ್ದಾರೆ, ಅದಕ್ಕೋಸ್ಕರ. ಆದರೆ ಇದೇ ವಿಷಯವನ್ನು ಸ್ವಲ್ಪ ಡಿಫ್ರೆಂಟಾಗಿ ಅವತ್ತಿನ ಕಾಲಕ್ಕೆ ಜನರಿಗೆ ಪ್ರತಿಯೊಬ್ಬರಿಗೂ ತುಂಬ ಈಸಿಯಾಗಿ ಅರ್ಥವಾಗೋ ಹಾಗೆ ಬಸವಣ್ಣ ಮತ್ತು ಶರಣರು ಹೇಳಿದರು ಅಂತ ನಿಮಗೆ ಅನಿಸೋದಿಲ್ವಾ? ನನ್ನಿಂದ ಇದೆ ಹೇಳೋದ್ರಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ. ಥ್ಯಾಂಕ್ ಯು ಸೋ ಮಚ್.